ನಾವು ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ SC ST ಸಮುದಾಯಗಳ ಅನೇಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವೆಲ್ಲವನ್ನು ಕೂಡ ಬಗೆಹರಿಸಬೇಕು ಮತ್ತು ಬಗೆಹರಿಸ್ತೇವೆ ಅಂತ ಕೂಡ ಹೇಳ್ಕೊಂಡಿದ್ವಿ. ಅದಕ್ಕೆ ಚಿತ್ರದುರ್ಗ ರೆಸಲ್ಯೂಷನ್ ಅಂತ ಹೆಸರು ಕೊಟ್ಟು ಒಂದು 10-20 ವೇದಿಕೆಗಳನ್ನು ಕೂಡ ಅವರು ಇಟ್ಟಿದ್ರು. ಆದಮೇಲೆ ಸರ್ಕಾರ ಬಂತು. ಸರ್ಕಾರ ಬಂದಾಗ ಅನೇಕ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸನೂ ಕೂಡ ಸರ್ಕಾರ ಮಾಡಿದೆ. ಈಗ ಉದಾಹರಣೆಗೆ ನಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ಬರ್ತಾ ಇದೆ. ಮತ್ತು SCP ಹಣ, PSP ಹಣ ಕೇಂದ್ರದಿಂದ ಬರ್ತಕ್ಕಂಥ ಆ ಪಾಲು ಕೂಡ ನಮಗೆ ಕಟ್ಟಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದೇವೆ. ಈ ಮಧ್ಯೆ ನಾವ್ಯಾರೂ ಇದನ್ನು ಇದು ಡೆಲ್ಲಿಯವರಿಗೆ ಏನು ಹೇಳಿರಲಿಲ್ಲ. ಇದು ನಮ್ಮದೇ ಇಂಟರ್ನಲ್ ಇರೋದ್ರಿಂದ ಡೆಲ್ಲಿಯವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರಲಿಲ್ಲ. ಆದರೆ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗುತ್ತೆ. ಅವರು ನನಗೆ ಕರೆ ಮಾಡಿದ್ರು, ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸ್ತೇನೆ. ನಾನು ಅವರಿಗೆ ಆಹ್ವಾನ ಮಾಡಿದೆ, ನೀವು ಬನ್ನಿ, ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ, ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಈಗ ಆಗೋದಿಲ್ಲ, ನಾವು ಮುಂದೆ ಸಮಯ ಕೊಡ್ತೀನಿ, ಆಗ ಮಾಡಿ ನೀವು, ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಮಾಡಿಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆಯಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಅದು ಯಾವಾಗ ಬರ್ಬೋದು ಸರ್? ಅವರು ಗೊತ್ತಿಲ್ಲ, ಬರ್ತಾರೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಡಿನ್ನರ್ ಅಂತ ಹೇಳಿದ್ವಿ, ಡಿನ್ನರ್ಗೂ ಡಿನ್ನರ್ ಅಂದರೆ ನೀವು ಈ ಡಿನ್ನರ್ ಬಗ್ಗೆ ಭಾಳ ಏನೇನೋ ವ್ಯಾಖ್ಯಾನ ಮಾಡ್ತೀರ ನೀವು. ಡಿನ್ನರು ಅಂತ ಅಂದರೆ ಊಟ. ಸರ್ ಅದ್ರ ಜೊತೆ ಮೀಟಿಂಗ್ ಇರುತ್ತಲ್ಲ ಸರ್. ಫಸ್ಟ್ ನಾನೇನು ಹೇಳಿದೆ ನಿಮಗೆ ಅಂದರೆ, ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ. 7 ಗಂಟೆಗೆ ಕರೆದಿದ್ದೇನೆ. 7 ಗಂಟೆಗೆ ಕರೆದಾಗ ಒಂದು 2 ಅವರ್ ಚರ್ಚೆ ಆಗ್ಬೋದು, 3 ಅವರ್ ಆಗ್ಬೋದು. ಆಗ ಊಟದ ಸಮಯ. ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು. ಅದೇ ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಿ. ಈಗ ನಾವು ಹೊಡಿಯೋದು ಬಿಡಿ ಸರ್, ನಾವು ಹೊಡಿಯೋದು ಬಿಡಿ. ಹೈಕಮಾಂಡ್ ಅವರು ಗೊತ್ತಿರ್ಬೇಕಲ್ಲ, ಬರೀ ಡಿನ್ನರ್ಗೆ ಸೇರ್ತಾ ಇದ್ದಾರೆ, ಅದನ್ನ ಮಾಡಕ್ ಬಿಟ್ಬಿಡ್ಬೇಕಾಗಿದೆ. ನಾವು ಹೋಗಿ ಅವರು ಏನು ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ, ಅವರು ಬಂದಿದ್ರು. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದರು, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದರು. ಅದಕ್ಕೆ ಈಗ ಅವರು ನಾನೇ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ, ಈಗ ನೀವು ಬನ್ನಿ, ನಾವೇನು ಸೀಕ್ರೆಟಾಗಿ ಏನು ಮಾಡ್ತಾ ಇಲ್ಲ, ಬನ್ನಿ ನೀವು ಅಂತ ಕರೆದೇನೆ. ಅಲ್ಲ ಸರ್, ನೀವು ಊಟ ಮಾಡೋಕ್ಕೂ ಹೈಕಮಾಂಡ್ ಪರ್ಮಿಷನ್ ಕೇಳಬೇಕಾ ಸರ್? ಊಟಕ್ಕಲ್ಲ, ಚರ್ಚೆ ಮಾಡೋದು. ಅಲ್ಲ ಸರ್, ಅದು ಪಕ್ಷದ ಅಡಿಯಲ್ಲೇ ಮಾಡ್ತೇನೆ ಅಂದಾಗ ಸರ್ ಯಾಕೆ ವಿರೋಧ ಬಂತು? ಅಲ್ಲ, ಅದು ವಿರೋಧ ಅಲ್ಲ. ಅವರು ಬರ್ತೀನಿ, ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗುತ್ತೆ. ವಿರೋಧ ಮಾಡಿದರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನೀವು, ನಿಲ್ಲಿಸ್ಬಿಡಿ ನೀವು, ಹಾಗೆ ಹೀಗೆ ಅಂತ ಅಂದರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ. ಇದು ಅಪಾರ್ಥ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂತ ನಿಮ್ಮ ಸಭೆನ. ಅವ್ರು ಯಾರಾದ್ರೂ ಅವರಿಗೆ ಇಲ್ಲ ಇದು ಬೇರೆ ತರದ ಆಯಾಮ ಪಡ್ಕೋತಾ ಇದೆ ಈ ಸಭೆ ಅಥವಾ ಈ ಡಿನ್ನರ್ ಯಾರಾದ್ರೂ ಹೇಳಿ ಅವರು ಇದು ಮಾಡೋ ಹೈಕಮಾಂಡ್ ಏನಾದ್ರು ದಾರಿ ತಪ್ಪಿಸಿದ್ರ ಸರ್? ಇಲ್ಲ, ಆ ಭಾಗ ನನಗೆ ಗೊತ್ತಿಲ್ಲ. ನನಗೆ ಅಷ್ಟೇ ಗೊತ್ತು, ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ, ಈ ರೀತಿ ಬನ್ನಿ, ನೀವೇ ಬನ್ನಿ, ಇದರಲ್ಲಿ ಯಾವುದೋ ರಾಜಕೀಯದ ಲೇಪನ ಯಾವುದೂ ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೆ. ನಾನು ಬರ್ತೀನಿ, ನಾನು ಭಾಗವಹಿಸ್ತೇನೆ, ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ. ಎಲ್ಲ ಭಾಗನೂ ಗೊತ್ತಿದೆ, ಆದರೆ ಅರ್ಧ ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲ, ಪೂರ್ತಿ ಹೇಳಂಗಿಲ್ವಲ್ಲ ನೀವು.
ನಿಮಗೆ ನಿಮ್ಮ ಊಹೆಗೂ ಬಿಡ್ಬೇಕಲ್ಲ ಸ್ವಲ್ಪ ಜಾಗ ಕೊಡಬೇಕು. ಇನ್ನೊಂದು ಚರ್ಚೆ ಆಗ್ತಾ ಇದೆ ಸರ್. ಅದ್ರ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು 4 ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅಟ್ರಾಸಿಟೀಸ್ಗಳಾಗ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಈಗ ನಾನೇ ಗೃಹ ಸಚಿವನಿದ್ದೇನೆ, ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ. ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವ. ದಲಿತ ಸಮುದಾಯದವ್ರು ಸೇರಿ ಒಂದು ಚರ್ಚೆ ಮಾಡಕ್ಕೆ ಒಂದು ಡಿನ್ನರ್ ಮಾಡೋದನ್ನ ಸಹಿಸಲ್ಲ ಅಂತಂದ್ರೆ ಹೆಂಗೆ ಸರ್? ಯಾರು ಹೇಳಿಲ್ಲ ಹಂಗಂತ, ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹೇಳಿಲ್ಲ. ಹಂಗೆ ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀವಿ. ಅಥವಾ ಅವರು ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಸರಿಯಾಗಿ. ಚರ್ಚೆ ಆಗಿ ಏನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮಗೆ. ಚರ್ಚೆ ಮಾಡೋದನ್ನ ವರದಿನ ಅದು ಹೈಕಮಾಂಡ್ ತರಿಸ್ಕೋಬೋದಿತ್ತಲ್ಲ ಸರ್ ಇವತ್ತಿನ ಯಾವುದು? ಸಭೆ ಅವರೇ ಭಾಗವಹಿಸಬೇಕು ಅಂತ ಅಂದಾಗ ಇದು ವರದಿ ಕೊಡೋದೇನು? ಅವರೇ ಭಾಗವಹಿಸ್ತೀನಿ ಅಂದಾಗ ಒಳ್ಳೇದಲ್ವ ನಮಗೆ. ಹೈಕಮಾಂಡಿನ ಅವರು ರೆಪ್ರೆಸೆಂಟೇಟಿವ್ ಇದ್ದಾಗ ಅನೇಕ ತೀರ್ಮಾನಗಳು ಅಲ್ಲೇ ಆಗ್ಬಿಡ್ತಾವೆ. ಇವಾಗಲೂ ಅವ್ರಿಗೆ ಭಾಗವಹಿಸೋ ಆಸಕ್ತಿ ಇದೆಯೋ ಅಥವಾ ಇದು ಸಭೆ ನಡೀದೇ ಇರೋದಕ್ಕೆ ಏನಾದ್ರು ಒಂದು ಸಂದೇಶ ಕೊಡ್ತಾ ಇದೆ? ಅದು ನೋಡೋಣಂತೆ, ಸ್ವಲ್ಪ ದಿವಸ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಈಗ ನಾವು ಮತ್ತೆ ಮುಂದಕ್ಕೆ ಹಾಕಿದ್ದೀವಿ ಅಂತ ಹೇಳಿದೆ ನಾನು. ಮತ್ತೆ ಯಾವಾಗ ನಾವು ಅರೇಂಜ್ ಮಾಡ್ತೀವೋ ಆವಾಗ ಗೊತ್ತಾಗುತ್ತೆ ಅವರು ಯಾವ ಉದ್ದೇಶದಿಂದ ಮುಂದಕ್ಕೆ ಹಾಕ್ಸಿದ್ರು ಅಂತ ಗೊತ್ತಾಗುತ್ತೆ.